ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬೆಳಗ್ಗೆನೆ 6 ಗಂಟೆಗೆ ನೀರು ಬಂದ್ಬಿಟ್ಟವ್ರಿ. ಅಡುಗೆ ಮನೆ ಕಸ ಹೊಡಗಿನಿ, ದೇವ್ರ ಮನೆ ಕಸ ಹೊಡಗಿನಿ, ನೀರು ತುಂಬಾಕತ್ತೀನಿ ನೋಡ್ರಿ. ಇವಾಗ ನೀರು ತುಂಬಿ ಇನ್ನು ಭಾಳ ಕೆಲಸ ಇದ್ರಿ. ನಾ ಬಾಂಡೆ ತಿಕ್ಕೋಬೇಕು. ಈ ಗುಂಡಿಗೆ ಕೊಡ ತುಂಬಿಟ್ಟಿದ್ದೀನಿ ರೀ, ತಿಕ್ಕಿನಿ. ಹೋಗಿ ಅದೊಂದು ಕೊಡ ಗುಂಡಿಗೆ ಸುರಬೇಕ್ರಿ. ಸುರುಕೇರಿ ಪೈಪ್ ಒಂದು ನೀರೊಂದು ಏರಲಾಗ್ಯಾರಿ ಬ್ಯಾರಲ್ಕ. ಯಾಕಂದ್ರೆ ಬ್ಯಾರಲ್ಕ ನೀರೇ ಇರಲಾಗ್ಯ ನೋಡ್ರಿ. ಏನು ಮಾಡ್ತೀರಿ ನೋಡ್ರಿ. ಹಂಗೆ ಗುಂಡಿಗೆ ತುಂಬಿ ಕೊಡ ಕಳಸಿ ತುಂಬಿಟ್ಟ. ಇವು ಮುಸ್ರೆ ತಿಕ್ಕತ್ತೀನಿ ರೀ. ಮುಸ್ರೆ ತಿಕ್ಕೊಂಡು ಅದೊಂದು ಕ್ಯಾನ್ ತುಂಬ್ಕೊಂಡು ಕುಡಿ ನೀರು ಬಂದಾವ್ರಿ. ಉಸು ಬ್ಯಾರಲ್ಕ ಅದು ತುಂಬಬೇಕು. ಶ್ರಾವಣಿಗೂ ಮತ್ತೆ ಹಾಕೋತಾನೆ ಬಾಂಡೆ ತಿಕ್ಕಿದ್ದೀನಿ ರೀ. ಶ್ರಾವಣಿ ಅಭ್ಯಾಸ ಮಾಡೋದು ಮಾಡಲ್ರಿ, ಅಕ್ಕಿಗೆ ಬೇಯಕತ್ತಿದ್ದೀನಿ ರೀ. ಹಂಗೆ ಕೆಲಸ ಮಾಡ್ಕೋತಾನೆ. ನಾ ಹೊರಗಿನ ಕಸ ಹೊಡಗಿಲ್ಲ ರೀ. ಪಡ್ಸಾಲಿ ಕಸ ಹೊಡಗಿಲ್ಲ, ಆಟ ಕಸ ಹೊಡಗಿಲ್ಲ. ಅಡುಗೆ ಮನೆ ದೇವ್ರ ಮನೆ ನೀರು ಬಂದವ್ರಿ. ಇವತ್ತು ಜಲ್ಲಿ ಬಂದವ್ರಿ ನೀರು. ಇನ್ನು ರಂಗೋಲಿ ಹಾಕ್ಬೇಕ್ರಿ ಬಾಗಿಲಿಗೆ. ಕೆಲಸ ಭಾಳ ಐತೆ ನೋಡ್ರಿ ಇವತ್ತು. ಆಕಿನ್ನ ಸಾಲಿಗೆ ಓದ್ತಾಳ್ರಿ ಶ್ರಾವಣಿ. ಪಟ ಕೆಲಸ ಮಾಡ್ಕೋಬೇಕ್ರಿ ನೋಡ್ರಿ. ಇಲ್ಲೇ ಉಷ್ಟು ಬಾಂಡೆನೂ ತಿಕ್ಕಿದೆ. ಅದೊಂದು ಕ್ಯಾನ್ ತಿಕ್ಕಿ ನೀರು ತುಂಬ್ಕೊಂಡಿ ಅಂದ್ರೆ ಕುಡಿಯೋಕೆ ನೀರು ಸಾಕಾತ ನೋಡ್ರಿ. ಇದೊಂದು ಬಾಟ್ಲಿ ತುಂಬ್ಕೊಂಡಿ ಅಂದ್ರೆ ನಾವು ಹೊರಗೆ ಅಂಗಳ ಕಸ ಹೊಡ್ಬೇಕ್ರಿ. ಹೋಗ್ಬೇಕು ನಾನು. ಇದೊಂದು ತಿಕ್ಕಿದ್ ನೋಡ್ರಿ. ಬಾಂಡೆನ ಖಾಲಿ ಅದು. ಬರ್ರಿ ಈ ಕಡೆ ಹೊರ್ಯಾಕೆ ಹೋಗೋನು, ಕಸ ಗುಡ್ಸೋಣ ನೋಡ್ರಿ. ಇಲ್ಲೇ ಶಿವಕುಮಾರ್ ಕುಂತ ನೋಡ್ರಿ. ಎಲ್ಲ ನೀರು ತುಂಬಿದೆ. ಕಸ ಗುಡ್ಸಿ ನೋಡ್ರಿ. ಎಲ್ಲಾನು ಕಸನೂ ಗುಡ್ಸಿ ನೋಡ್ರಿ. ಎಲ್ಲ ಮನೆ ನೀಟಾಗೈತೆ ನೋಡ್ರಿ. ಇವಾಗ 8 ಗಂಟೆ ಆಗೈತ್ರಿ. ಇಷ್ಟು ಕಸ ಮುಸುರಿ ನೀರು ತುಂಬಬೇಕು. ಮುಂಜಾನೆ ಒಂದು ನೀರು ಬಂದು ಅಂದ್ರೆ ನೀರು ಅದೆಲ್ಲ ತುಂಬಬೇಕಂದ್ರೆ 8 ಗಂಟೆ ಆಗೈತ್ರಿ ನೋಡ್ರಿ. ಮಾಡಾಗೈತ್ರಿ, ಮೋಡ ಆಗೈತೆ. ಮಳೆ ಬರ್ತಾವಿಲ್ಲ ಗೊತ್ತಿಲ್ಲ. ಇವತ್ತು ಮಾತ್ರ ಮುಂಜಾನೆ ಮಳೆ ಬಂದಿಲ್ಲ ರೀ. ನೀನು ಮುಂಜಾನೆ ಮಳೆ ಹೊಡ್ಯಾಕತ್ತಿತ್ತು ನೋಡ್ರಿ. ನೀರನ್ನು ಎಲ್ಲ ತುಂಬಿನಿ. ನಳ ಬಂದ್ ಮಾಡೀನಿ ರೀ. ಪೈಪ್ ತೆಗೆದಿಲ್ಲ, ತೆಗಿಬೇಕ್ರಿ. ಎಲ್ಲ ಹಿಂದೆ ಕಸ ಗುಡ್ಸಿನಿ. ಎಲ್ಲ ಸ್ವಚ್ಛಗೈತೆ ನೋಡ್ರಿ. ಹಿಂದೂ ಬರ್ರಿ. ಇಲ್ಲೇ ಶ್ರಾವಣಿನೂ ಟಿಫಿನ್ ಬಾಕ್ಸ್ ಕಟ್ಟಿಟ್ಟಿನ, ಇದು ತಿಕ್ಕಿಟ್ಟೀನಿ ರೀ. ಅದು ಮ್ಯಾಗಿನ ಸಣ್ಣ ಟಿಲಿನ ಡಬ್ಬಿ ಮೊಸರು ಹಾಕೊಂಡ್ತಾಳ್ರಿ. ತಳಗಿನ ಬುತ್ತಿ ಕಟ್ಕೊಂಡ್ತಾಳ್ರಿ. ಕುಡಿ ನೀರು ತುಂಬಿ ನೋಡ್ರಿ. ಇವತ್ತು ಶ್ರಾವಣಿಗೆ ಟಿಫಿನ್ಗೆ ಪಾಸ್ತಾ ಮಾಡ್ಬೇಕಂತ ತೊಗೊಂಡು ನೋಡ್ರಿ. ಪಾಸ್ತಾ ಇವು ಯಾಕಂದ್ರೆ ಈಗ ಟೈಮ್ 8 ಗಂಟೆ ಆಗೈತ್ರಿ. ನೀರು ಬಂದಾವು. ಇವಾಗ ರೊಟ್ಟಿ ಪಲ್ಯ ಎಲ್ಲ ಆಗಲ್ರಿ. ಪಲ್ಯಕ್ಕೂ ಏನೂ ಇಲ್ಲರಿ, ಕಾಯಿಪಲ್ಯನೂ ಇಲ್ಲ, ಕಾಳನೂ ಇಲ್ಲ. ಪಾಸ್ತಾ ಮಾಡಿ ಕಟ್ತೀನಿ ರೀ. ನಾವು ಸಣ್ಣ ಸಾಂಬಾರು ರೊಟ್ಟಿ ಮಾಡಿದ್ರೆ ಅದಕ್ಕೆ ಮಾಡೀನಿ ರೀ. ಏನಾಗುತ್ತಾ ನೋಡೋಣ ಬರ್ರಿ. ಡಿಲ್ಲವ್ನ್ಯಾಗ ಸದ್ಯ ಪಾಸ್ತಾ ಕುದಿಯಾಕಿಟ್ಟು ಅವ್ರನ್ನ ಜಾಕ ಮಾಡಿಸ್ತೀನಿ ರೀ. ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ಪಾಸ್ತಾ ಕುದಿಸ್ಕೊಂಡಿ ನೋಡ್ರಿ. ಒಂದು ಉಗಿ ಕುದಿಸ್ಬೇಕ್ರಿ. ಇವನ್ನ ಪಾಸ್ತಾಕ್ಕೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇಲ್ರಿ, ಕೊತ್ತಂಬರಿ ಇದ್ರೆ ತೊಗೋರಿ. ಹಸಿಮೆಣ್ಸಿನ್ಕಾಯಿ, ಟಮಾಟೊ, ಇದು ಪಾಸ್ತಾ ಮಸಾಲ ಬರ್ತ ನೋಡ್ರಿ. ಪಾಸ್ತಾ ಮಸಾಲ ಸ್ವಲ್ಪ ಎಣ್ಣೆ ಹಾಕೀನಿ ರೀ. ಇಲ್ಲೇ ಕಾಯಾಕಿಟ್ಟೀನಿ ರೀ. ಇದು ಪಾಸ್ತಾ ಒಗ್ಗರಣೆ ಹೊಡಿತೀನಿ ನೋಡ್ರಿ. ಇಲ್ಲೇ ಪಾಸ್ತಾ ರೆಡಿ ಆತ್ರಿ. ಇವಾಗ ಇದ್ರ ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಉದುರಿಸ್ಬಿಟ್ರೆ ಮುಗೀತು ನೋಡ್ರಿ. ಪಾಸ್ತಾ ರೆಡಿ ಆಯ್ತು. ಬುತ್ತಿಗೆ ಏನು ನಾಷ್ಟ ಮಾಡಬೇಕು ಅಂತ ಅನ್ಸುತ್ತೆ ರೀ. ಅದಕ್ಕೆ ತೊಗೊಂಬಂದಿದ್ದೀನಿ ರೀ. ಮೊನ್ನೆ ಮುದ್ದೆ ಬಳದಾಗ ಒಂಥರ ಅದಾವ್ರಿ. ಅವು ಮಾಡ್ತೀನಿ ರೀ. ನೀನು ಶಾವಿಗೆ ಉಪ್ಪಿಟ್ಟು ಮಾಡಿದೆ, ಇವತ್ತು ಇದನ್ನು ಮಾಡೀನಿ ರೀ. ನಾಳೆ ನೋಡ್ತೀನಿ ರೀ. ಅವಲಕ್ಕಿರ ಏನಾರ ಮಾಡ್ತೀನಿ ರೀ. ಅವು ರೊಟ್ಟಿ ಪಲ್ಯ ಕಟ್ಟರೆ ಮಧ್ಯಾಹ್ನ ಉಣ್ಣಲ್ರಿ. ಇಲ್ಲಿ ಮನ್ಯಾಗಾರ ಉಣ್ತಾರೆ ರೀ. ಶಾಲೆ ಒಳಗೆ ಹೋಗಲ್ಲ ನೋಡ್ರಿ. ಅದು ನೋಡ್ರಿ. ಶ್ರಾವಣಿಗೆ ಟಿಫನ್ ಕಟ್ತೀನಿ ರೀ. ಟೈಮ್ ಆಗೈತಿ. ಅಕ್ಕಿನೂ ಜಾಕ ಮಾಡಿಸಿದ್ದೀನಿ ರೀ. ಅವ್ರನ್ನ ಜಾಕ ಮಾಡಿಸಿ ಊಟ ಮಾಡಿಸೀನಿ ರೀ. ಟಿಫನ್ ಕಟ್ತೀನಿ ರೀ. ಒಂದಿಷ್ಟು ಮೊಸರು ಕಟ್ಟಿದ್ದೀನಿ ರೀ ಅಕ್ಕಿಗೆ ನೋಡ್ರಿ. ಒಂದು ಡಬ್ಬ್ಯಾಗ ಪಾಸ್ತಾ ಹಾಕೀನಿ ರೀ. ಸ್ವಲ್ಪ ಬಿಸಿ ಮಾಡಿ ಹಾಕೀನಿ ರೀ. ಮಧ್ಯಾಹ್ನಕ್ಕೆಲ್ಲ ಬಿಸಿ ಇರ್ತಂತೇಳಿ. ಇದ್ರೊಳಗೆ ಏನೈತಿ ಮುಕ್ಕು ಚೋಡ ಶೇವ ಹಾಕ್ಬೇಕಂತ ಮಾಡೀನಿ ರೀ ನೋಡ್ರಿ. ಶೇವ ಚೋಡ ಹಾಕೀನಿ. ಇದು ಪಾಸ್ತಾ ಹಾಕೀನಿ ರೀ. ಮೊಸರು ಕಟ್ಟೀನಿ ಬುತ್ತಿಗೆ. ಹಂಗಂದ್ರೆ ಮಧ್ಯಾಹ್ನಕ್ಕೆ ಉಣ್ಣೋದಿಲ್ಲ ರೀ. ಅಕ್ಕಿ ಊಟನ ಮಾಡಲ್ರಿ. ತೆಗಿಬೇಕಾಯ್ತು ನೋಡ್ರಿ. ಮೊನ್ನೆ ಯಾವಾಗ ಬಂದ ಚೋಡ ಮಾಡಿದ್ನಲ್ರಿ, ಅವೇ ಇದ್ದು ರೀ. ಅವನೇ ಹಾಕಿದ್ ನೋಡ್ರಿ. ಎಲ್ಲ ರೆಡಿ ಮಾಡಿದ್ದೀನಿ ರೀ. ಇದೊಂದು ಸ್ಪೂನ್ ಇಡ್ತೀನಿ ಅಕ್ಕಿ ತಿನ್ನಾಕ್ರಿ. ಅಲ್ಲಿ ನೋಡ್ರಿ. ಇಲ್ಲಿ ಶ್ರಾವಣಿ ನಾಷ್ಟನ ಆಗೈತಿ. ನಾಷ್ಟ ಆತವ? ನಾಷ್ಟ ಆತ. ಏನು ತಿಂದಿ? ಪಾಸ್ತಾ ಬುತ್ತಿ ಕಟ್ಕೊಂಡಿ? ಯಾರು ಕಟ್ಟಿದ್ರು ಬುತ್ತಿ? ಹೋತಿ ಸಾಲಿಗೀಗ? ಹಾಯ್ ಮಾಡ್ಬಿಡು.
ತಮ್ಮನ ಅಂಗನವಾಡಿ ಕಳ್ಸು. ನೀನು ಸ್ಕೂಲ್ ವ್ಯಾನ್ ಬರ್ತಲ್ಲ ಹೋಗ್ಬಿಡು. 9:30 ಆಗೈತೆ ರೀ. ಸದ್ದ ಸಾಲಿಗೆ ಹೋಗ್ತಾವಡ್ರಿ ಆಕಿ. ಅವ್ರದ್ದು ಅಗಾಳನೆ ಜಾಕ ಆಗೈತೆ ರೀ. ಜಾಕ ಮಾಡಿ ನಾಷ್ಟ ಮಾಡಿಸಿ ನಾ ಬುತ್ತಿ ಕಳಿತೀನಿ ನೋಡ್ರಿ. ಅನ್ನು ಜಾಕ ಮಾಡ್ಬೇಕ್ರಿ ಇವಾಗ. ಹಾಯ್ ಮಾಡ್ತೀನಿ. ಶ್ರಾವಣಿ ಟಿ ಶರ್ಟ್ ಹಾಕ್ಕೊಂಡಲ್ರಿ. ಇದು ನಾ ಏನು ಬಟ್ಟೆ ಮಾರ್ತೀನಿ ಅಲ್ರಿ, ನಾನೇ ತಂದು ನೋಡ್ರಿ. ಅಕ್ಕಿಗೆ ಟಿ ಶರ್ಟ್ ಇದ್ದಿಲ್ಲ, ಇದ್ರಾಗ ಒಂದು ಬಳಸೀನಿ ರೀ. ಒಂದು ಐತ್ರಿ ಅಕ್ಕಿಗೆ, ಒಂದಿಲ್ರಿ, ಅದಕ್ಕೆ ಬಳಸಿ ನೋಡ್ರಿ ಇದನ್ನ. ನೋಡ್ರಿ ಇಲ್ಲೇ ಮನೆಯಿಂದನೂ ಕಸ ಗುಡಿಸಿ ಎಲ್ಲ ಬಟ್ಟೆ ಓದೀನಿ ರೀ. ಜಲ್ದಿ ಕೆಲಸ ಮಾಡೀನಿ ರೀ. ನಂಗೆ ಟೈಲರಿಂಗ್ ಹೊಲಿಬೇಕಂತೇಳಿ ನನಗೆ ಹಾಲಿಲ್ಲ ನೋಡ್ರಿ. ಯಾಕಂದ್ರೆ ಕರೆಂಟ್ ಇಲ್ಲ ನೋಡ್ರಿ. ಇಷ್ಟು ಕೆಲಸ ಮಾಡ್ಕೊಳಕ್ಕೆ ಬಂದು ನೋಡ್ತೀನಿ ಕರೆಂಟ್ ಇಲ್ಲ. ಹಿಂಗೆ ಟೈಮ್ ಪಾಸ್ ಆಗುತ್ತೆ ಮಾಡ್ತೀವಿ. ಇವತ್ತು ಕರೆಂಟನ್ನು ಸುದ್ದಿಲ್ಲ ರೀ. ಹೋಗೋದು ಬರೋದು ನೋಡ್ರಿ. ಇಲ್ಲೇ ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಟೀನಿ. ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಇಟ್ಟೀನಿ ರೀ. ಕರೆಂಟ್ ಬರ್ತಾವ ನೋಡಕತ್ತೀನಿ. ಬಂದು ಅಂದ್ರೆ ಟೈಲರಿಂಗ್ ಕೆಲಸನ ಮಾಡ್ತೀನಿ ರೀ. ಉದ್ದಿನ ಕಡ್ಡಿ ಚಿನ್ನ ತೆಗೆದು ನೋಡ್ರಿ. ಪೂಜಾಗನ 2 ಉದ್ದಿನ ಕಡ್ಡಿ ಹಚ್ತೀನಿ ರೀ. ಜಾಕಾಗನ ರಾಟಿಗೆ ಬಟ್ಟೆಗೆ ಮಾಡಿ 2 ಉದ್ದಿನ ಕಡ್ಡಿ ಹಚ್ಚೈತೆ ನೋಡ್ರಿ. ಮಳೆ ಬರಾಕತ್ರಿ, ಕರೆಂಟ್ ಬರಲೇ ಇಲ್ರಿ. ಕಟಿಂಗು ಮಾಡಿಲ್ಲ ರೀ. ಯಾಕಂದ್ರೆ ಮಳೆ ಒಂದು ಬರಾಕತ್ತು. ಕತ್ಲಾಗತ್ತೆ ರೀ. ಮನೆ ಕತ್ತಲಾಗಿ ಏನು ಕಟಿಂಗ್ ಮಾಡೋದಂತ ಅರ್ಧ ಟಿಚಿಂಗ್ ಮಾಡೀನಿ ರೀ ಬ್ಲೌಸು. ಅದ್ರ ಟಿಚಿಂಗ್ ಮಾಡ್ಬೇಕಾದ್ರೆ ಮಳೆ ಬಂತು, ಮತ್ತು ಕರೆಂಟ್ ಹೋದು ಎಲ್ಲ ನೋಡ್ರಿ. ಹೊಲ್ಯಾಕ ಬಟ್ಟೆ ಗಿರೇಕ್ ಹೋಗಿದ್ರು ಕೊಟ್ಟೋಗ್ಯಾರ. ಅಲ್ಲಿಗೆ ವಿಡಿಯೋ ಬಂದ್ ಮಾಡ್ಕೇರಿ ಒಂದಿಟ್ಟು ಚಕ್ಕ ಆಡಿದ್ದೀನಿ ರೀ. ನಾನು ಚಕ್ಕ ಆಡಾಕಿದ್ರು ಇವ್ರು ಕೂಡ ಅಂಟಿಯರು ಪುಟ್ಟಕ್ಕ ಅವರು ಚಕ್ಕ ಆಡಾಕತ್ತಿದ್ರು. ಚಕ್ಕ ಆಡಿದ್ದೀನಿ ರೀ. ಕ್ಯಾಮ್ರಾ ತೊಗೊಂಡ್ನಲ್ರಿ. ವಿಡಿಯೋ ಮಾಡ್ತಾಳಕ್ಕಿ ಅಂತ ಅಂದ್ರಿ. ಅಂದಿದ್ರೆ ಇದು ಮಾಡೀನಿ ನೋಡ್ರಿ. ಇದು ಬ್ಲೌಸ್ ಟಿಚಿಂಗ್ ಮುಗಿದೈತೆ ನೋಡ್ರಿ. ಅವರು ಅಕ್ಕಾರು ಬೈದ್ರು ಉಟ್ಕೊಂಡು ನೋಡಿದ್ರು ಮಸ್ತ್ ಆಗೈತವೆ. ಇದೇ ಥರ ಇನ್ನೂ 4 ಜಂಪರ್ ಹೊಲಿ ಅಂತ ಹೇಳಿ ಮತ್ತೊಂದು ಹೊಲ್ಯಾಕೆ ಹೋಗ್ಯಾರ. ಈಗ ಹೊಲಿಬೇಕ್ರಿ ಅದು ಒಂದು. ಮತ್ತು ನಾನು ತಗೊಂಡು ಸೀರೆ ತೊಗೊಂಡಿದ್ರಲ್ಲ ಅದನ್ನೇ ಬ್ಲೌಸ್ ಹೊಲ್ಯಾಕೆ ಕೊಟ್ಟೋಗ್ಯಾರಿ ನೋಡ್ರಿ. 10 ಮುನ್ನಕ್ಕೆ ಬಂದೈತಿ. ಅದೊಂದು ಜಂಪರ್ ಮುಗಿಸಿ ಬಟ್ಟೆ ಗಿರೇಕ್ ಬಂದು ರೀ. ಬಟ್ಟೆ ಗಿರೇಕಿ ಕೊಟ್ಟು ಕಸ ಗುಡಿಸಿ ಮುಸುರಿ ತಿಕ್ಕಿ ಎಲ್ಲ ಕಸ ಗುಡಿಸಿ ನೋಡ್ರಿಲ್ಲ. ಹಾಂ ಹೋಯ್ ಬಾ ದೇವ್ರಿಗೆ ಹೋಯ್ ಬಾ ದೀಪ್. ಹಾಂ ನೋಡ್ರಿ ಇಲ್ಲೇ ಇನ್ನೇಗ ಬಾಂಡೆ ತಿಕ್ಕಿ ನೋಡ್ರಿ. ಇಷ್ಟು ಮುಂಜಾನೆ ಚಂಜಿಲ್ಲ ಪುಟ್ಟಿ ಬಾಂಡೆ ಆಗತ್ತ ನೋಡ್ರಿ. ಇಲ್ಲೇ ಮಧ್ಯಾಹ್ನದಾಗ ಮಜ್ಜಿಗೆ ಸಾಂಬಾರು ಅನ್ನ ಮಾಡಿದ್ದೆ. ಏನೇಟ್ ಐತ್ರಿ ಮಜ್ಜಿಗೆ ಸಾಂಬಾರು ಅನ್ನ ಐತ್ರಿ. ಒಂದೇ ರೊಟ್ಟಿ ಮಾಡಿ ತತ್ತಿ ಉರಿಬೇಕಂತ ಮಾಡೀನಿ ರೀ. ನೋಡ್ತೀನಿ ರೀ. ದೇವ್ರಿಗೆ ಹೋಗಿ ಬರ್ತೀರಿನಾ? ಹೋಗಿ ಬರ್ರಿ. ಯಾರೇ ತಕೊಂಡು ಹೋಗಿ ಬರ್ರಿ. ಈಗ ಬ್ಲೌಸ್ ಕಟ್ ಮಾಡ್ತೀನಿ ರೀ. ಇವಾಗ ಮಣ್ಣು ಒಂದೇ ಕಟ್ ಮಾಡಿತ್ತು ಹೊಲದೇನು ರೀ. ಇದೊಂದು ಕಟ್ ಮಾಡ್ತೀನಿ ಅಂದ್ರೆ ಹೊಲ್ಯಾಕಾಗತ್ತೆ ನೋಡ್ರಿ. ಇದು ಹೊಲಿತೀನಿ. ಇವತ್ತು ಒಂದು ಬ್ಲೌಸು ಟಿಚಿಂಗ್ ಆತು ರೀ. 2 ಬ್ಲೌಸ್ ಕಟಿಂಗ್ ಆದು ನೋಡ್ರಿ. ಇವತ್ತು ಎಷ್ಟು ಜಲ್ದಿ ಕೆಲಸ ಮಾಡಿ ಜಲ್ದಿ ಟೈಲರಿಂಗ್ ಕೆಲಸ ಮಾಡ್ಬೇಕಂತ ಕುಂತ್ಯ. ಆದರೂ ತನ್ನ ಎಳೆಕಾಯಿ ಜಗ್ತಿ ನೋಡ್ರಿ. ಅದು ನಾವು ಏನು ಮಾಡ್ಬೇಕಂತೀವಿ ಅದು ಆಗಲ್ರಿ. ಆಗೋ ಟೈಮ್ಗೆ ಆಗುತ್ತಂತಾರೆ ಕರೆ ನೋಡ್ರಿ. ಯಾವಾಗಾರ ಒಂದು ಅಡ್ಡಿ ಬಂದುಬಿಡ್ತಾವೆ ರೀ. ಅವರು ಚಕ್ಕ ಆಡಮ್ಮ ಅಂದರು ಅವ್ರು ಕೂಡ 2-3 ಆಟ ಚಕ್ಕ ಆಡಿದ್ದೀನಿ ರೀ. ಕುಂತ್ನಿ ಅಂದ್ರೆ ಕರೆಂಟ್ ಒಂದು ಹೋಗೋದು ಬರೋದು ಬೇಸರ ಆಗಿಬಿಡ್ತು ಟೈಲರಿಂಗ್ ಕೆಲಸ. ಬರ್ರಿ ಊಟ ಮಾಡಿ ಮತ್ತು ನಿಮ್ಗೆ ನೋಡ್ರಿ ಫ್ರೆಂಡ್ಸ. ಊಟನೂ ಆಯ್ತು ಎಲ್ಲನೂ ಆಯ್ತು. ಶ್ರಾವಣಕುಮಾರನು ಮುಕ್ಕೊಂಡ್ರಿ. ಇಲ್ಲಿ ಶ್ರಾವಣಕುಮಾರ ಮ್ಯಾಗ ಹೊತ್ಕೊಂಡು ಹೋಗ್ಬೇಕ್ರಿ. ಹಾಕಿ ಬಂದು ಲೈಟ್ ತೆಗೆದು ಕದ ಹಾಕ್ಕೊಂಡು ಹೋಗ್ಬೇಕು. ಶ್ರಾವಣಿ ಮುಕ್ಕೊಂಬಿಟ್ಟಾಡ್ರಿ. ಇಲ್ಲಿ ಕದ ಹಾಕ್ಕೊಂಡು ಲೈಟ್ ತೊಗೊಂಬರ್ತಿದ್ಲಿಕ್ಕಿ. ಆಕೆ ಜಲ್ದಿ ಮುಕ್ಕೊಂಡಾಡ್ರಿ. ಅಡುಗೆ ಮಾಡ್ಬೇಕಂದೇನು ರೀ, ಏನೂ ಮಾಡಿಲ್ಲ ನೋಡ್ರಿ. ರೊಟ್ಟಿ ಒಂದೇ ಮಾಡಿದೆ. ಸಾರು ತತ್ತಿ ಉರಿಬೇಕಂದೆ. ಬ್ಯಾಡ ಮಮ್ಮಿ ಸಾರು ಹಾಕೊಂಡು ತಿನ್ನಿ ಅಂದು. ಜಲ್ದಿನೂ ಮುಕ್ಕೊಂದ್ರಿ. ಅವನು ಮುಕ್ಕೊಂಡ ಉಂಡು ಈಕಿನೂ ಮುಕ್ಕೊಂಡ್ಲು. ನಾ ಹೇಳ್ಬಿಡು ತತ್ತಿ ಹುರ್ಕೊಂಡು ತಿನ್ನೋದು. ನಾಳೆಗಾರ ಹುರಿದ್ರಾತಂತ ಬಿಟ್ಟು ನೋಡ್ರಿ. ಇವತ್ತು ಮಂಗಳವಾರನೂ ಐತಿ. ನಮ್ಮ ಮನೆ ದೇವ್ರ ವಾರನೂ ಐತಿ. ಬ್ಯಾಡ ಬಿಡಂದು ಬಿಟ್ಟಿನಿ ರೀ. ಯಾಕೆ ಬ್ಯಾಡ ಅನ್ನಿಸ್ತು ಬಿಟ್ಟು ನೋಡ್ರಿ. ಶ್ರಾವಣಿ ದೇವ್ರಿಗೆ ಬಂದು ಭಂಡಾರ ಹಚ್ಚಾಡ್ರಿ. ಅದು ಎಷ್ಟು ಹಚ್ಚಾಡ್ರಿ ಶ್ರಾವಣಿ ದೇವ್ರಿಗೆ ಬಂದು ಹಚ್ತಾಡ್ರಿ. ಬೀರಪ್ಪ ಮುತ್ತೆ ಹೋಗಿ ಬರ್ತಾ ಮನೆಯಿಂದ. ಬೀರಪ್ಪ ಮುತ್ತನ ಸಂಜೆ ದೀಪ ಹಚ್ಚುವ ಅಂತೀನಿ. ಹೋಗಿ ಬರ್ತಾಡ್ರ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಸಪೋರ್ಟ್ ಮಾಡಿರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮ್ಗೆ ಹೆಲ್ಪ್ ಐತೆ ನೋಡಿರಿ. ಬಾಯ್ ರೀ ಎಲ್ಲರಿಗೆ ಯೂಟ್ಯೂಬ್ ಫ್ಯಾಮ್ಲಿ. ಗುಡ್ ನೈಟ್. ಬಾಯ್.